ವ್ಯಾಸರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದಾತ್ಮ ಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಆತ್ಮೀಯರೇ, ಗಾನಾರಾಧನೆಯ ಕಾರ್ಯಕ್ರಮಕ್ಕೆ ಸ್ವಾಗತ. ಸಂಗೀತ ಸಮಾರಾಧನೆಯ ಸಭೆಗೆ ಸ್ವಾಗತ. ಏನು ಅಂತೀರಾ? ತ್ಯಾಗರಾಜರ ಆರಾಧನೆ ಈಗ ತಾನೇ ಆಗಿದೆ. ನಮ್ಮ ಮಲ್ಲೇಶ್ವರಂ ಬ್ರಾಹ್ಮಣ ಸಭಾ ಟ್ರಸ್ಟ್ ವತಿಯಿಂದ ನಾವು ಫೆಬ್ರವರಿ 5ನೇ ತಾರೀಕು ಈ ಗಾನ ಗಂಧರ್ವರ ಗಾಯನಕ್ಕೆ ಪ್ರೇಕ್ಷಕರಾಗಲಿದ್ದೇವೆ. ಅದನ್ನು ನಾವು ಕಾಡಮಲ್ಲೇಶ್ವರನ ದೇವಸ್ಥಾನದ ಗೆಳೆಯರ ಬಳಗ, ಮಲ್ಲೇಶ್ವರಂನಲ್ಲಿ ಎಲ್ಲರಿಗೂ ಗೊತ್ತಿರೋದು, ಅಲ್ಲಿ ಸಂಜೆಯಲ್ಲಿ ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಆಹ್ವಾನ ಪತ್ರವನ್ನು ನಾನು ನನ್ನ ಪ್ರಾರ್ಥನೆಯ ಕೊನೆಯಲ್ಲಿ ಪ್ರದರ್ಶಿಸಲಿದ್ದೇನೆ. ಹೀಗಾಗಿ ಅದರ ವಿವರಗಳನ್ನೆಲ್ಲ ತಾವು ನೋಡಲಿದ್ದೀರಿ. ಕನ್ನಡಿಗರಿಗೆ ವಿಶೇಷವಾಗಿ ಹೆಮ್ಮೆ ಎಂದರೆ ಎಲ್ಲರೂ ತ್ಯಾಗರಾಜರ ಆರಾಧನೆಯನ್ನು ಆಚರಿಸ್ತಾರೆ. ಆದರೆ ನಮಗೆ ತ್ಯಾಗರಾಜರ ಜೊತೆಗೆ ಪುರಂದರದಾಸರ ಪ್ರಾಧಾನ್ಯತೆಯೂ ಇದೆ. ಪುರಂದರದಾಸರು ಸಂಗೀತ ಸಾಮ್ರಾಜ್ಯ ಪಿತಾಮಹರಾದರೆ, ತ್ಯಾಗರಾಜರು ಇಡೀ ದಕ್ಷಿಣಾದಿಗೇ ಕಲಶಪ್ರಾಯವಾಗಿ ಅಧ್ಯಕ್ಷರಾಗಿ ಬಿಟ್ಟಿದ್ದಾರೆ. ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಎಲ್ಲೆಲ್ಲಿ ಸಂಗೀತ ಸಭೆಯಾದರೂ ಶಾಸ್ತ್ರೀಯವಾದ ಪೀಠದಲ್ಲಿ ಕುಳಿತು ವಿರಾಜಮಾನರಾಗಿರತಕ್ಕಂಥವರು ತ್ಯಾಗರಾಜರು. ಪುರಂದರದಾಸರು ಮಹಾಶ್ರೀಮಂತರಾಗಿದ್ದು ಅದನ್ನೆಲ್ಲ ತ್ಯಜಿಸಿ ದಾಸರಾಗಿ ಬಿಟ್ಟವರು. ಕೃಷ್ಣನ ಕೈಂಕರ್ಯಕ್ಕೆ ತಮ್ಮನ್ನು ಒಪ್ಪಿಸಿಕೊಂಡು ಬಿಟ್ಟವರು. ಅವರಿಂದಾಗಿ ಕೃಷ್ಣ ಭಕ್ತಿ ರೂಪದಲ್ಲಿ ಕನ್ನಡಿಗರ ಹೃದಯದಲ್ಲಿ, ವಿಶೇಷವಾಗಿ ಸಂಗೀತಗಾರರಲ್ಲಿ ಮನೆ ಮಾಡಿಬಿಟ್ಟ. ತ್ಯಾಗರಾಜರು ಸ್ವಾಮಿಗಳೇ ಆಗಿಬಿಟ್ರು. ಇಡೀ ಸಂಗೀತ ಪ್ರಪಂಚದಲ್ಲಿ ಅವರನ್ನು ತ್ಯಾಗರಾಜ ಸ್ವಾಮಿಗಳು ಅಂತ ಕರೆದರು. ಪುರಂದರದಾಸರು ಕೃಷ್ಣ ಭಕ್ತರಾದರೆ, ತ್ಯಾಗರಾಜರಿಗೆ ಉಚ್ಛ್ವಾಸ ನಿಶ್ವಾಸಗಳೆಲ್ಲ ಶ್ರೀರಾಮರು. ಅವರು ರಾಮಭಕ್ತರು. ಪುರಂದರದಾಸರನ್ನು ಕರೆದುಕೊಂಡು ಹೋಗಲಿಕ್ಕೆ ಮಧ್ಯದಲ್ಲಿ ಕೃಷ್ಣನೇ ಅವತರಿಸಿ ಬ್ರಾಹ್ಮಣ ವೇಷದಲ್ಲಿ ಬಂದರೆ, ತ್ಯಾಗರಾಜರು ಹುಟ್ಟ ರಾಮಭಕ್ತರು. ಅವರು ಕೈ ಇಟ್ಟ ಕಡೆ ರಾಮರ ವಿಗ್ರಹ ದೊರಕಿತ್ತು ಅವರಿಗೆ. ಹೀಗಾಗಿ ತ್ಯಾಗರಾಜರ ಇಡೀ ಜೀವನವೇ ರಾಮಮಯವಾಗಿ ಹೋಗಿತ್ತು. ಪುರಂದರದಾಸರದು ಮಧುಕರಿ ವೃತ್ತಿಯಾದರೆ, ತ್ಯಾಗರಾಜರದು ಉಂಚ ವೃತ್ತಿಯಾಗಿಬಿಡ್ತು. ಪುರಂದರದಾಸರು ಇದ್ದ ಬದ್ದದ್ದನ್ನೆಲ್ಲ, ಅವಕೋಟಿ ನಾರಾಯಣ ತಾನೇ ಅವರು ಇದ್ದ ಬದ್ದದ್ದನ್ನೆಲ್ಲ ದಾನ ಮಾಡಿಬಿಟ್ಟರೆ, ರಾಜರುಗಳೆಲ್ಲ ತ್ಯಾಗರಾಜರನ್ನು ತಮ್ಮ ಆಸ್ಥಾನಕ್ಕೆ ಆಹ್ವಾನಿಸಿದರೂ ಅದಕ್ಕೆಲ್ಲ ನಕಾರ ಹಾಕಿ ಹಣವನ್ನು ತಿರಸ್ಕರಿಸಿಬಿಟ್ರು. ಸದಾ ಕೃಷ್ಣ ಭಜನೆಯಲ್ಲಿ ಪುರಂದರದಾಸರು ಲೀನವಾದರೆ, ತ್ಯಾಗರಾಜರ ರಕ್ಷಣೆಗೆ ಶ್ರೀರಾಮರೇ ಸ್ವತಃ ಬಿಲ್ಲು ಬಾಣಗಳನ್ನು ಹಿಡಿದು ಬಂದವರು. ಇಂತಹ ಮಹಾನುಭಾವರಿಬ್ಬರು, ಆ ಇಬ್ಬರ ಗಾನ ಸುಧೆ, ಇದನ್ನು ನಾವು ಫೆಬ್ರವರಿ 5ನೇ ತಾರೀಕು ಸಂಜೆ ಆಸ್ವಾದಿಸಲಿದ್ದೇವೆ. ನಿಮ್ಮೆಲ್ಲ ನಾನು ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮದ ವಿವರ ಏನು, ಅಧ್ಯಕ್ಷರು ಯಾರು, ಯಾವ್ಯಾವ ಸ್ವಾಮಿಗಳು ಬರ್ತಾರೆ, ಯಾರು ಹಾಡನ್ನು ಹಾಡಲಿದ್ದಾರೆ, ಇವುಗಳನ್ನೆಲ್ಲ ನಾನು ಆ ಆಹ್ವಾನ ಪತ್ರವನ್ನು 1-2 ನಿಮಿಷಗಳ ಕಾಲ ಇಲ್ಲಿ ಮುದ್ರಿಸಿರ್ತೀನಿ. ತಾವು ದಯಮಾಡಿ ಅದನ್ನು ವೀಕ್ಷಿಸಿ ನಿಮ್ಮನ್ನು ಸ್ವಾಗತಿಸಲಿಕ್ಕೆ
ಮಹಾ ಉತ್ಸಾಹಿಗಳಾಗಿರತಕ್ಕಂಥ ನಮ್ಮ ಕಾರ್ಯದರ್ಶಿಗಳು ಕೌಶಿಕ್ ಅವರು ಕಾಯ್ತಾ ಇರ್ತಾರೆ. ದಯವಿಟ್ಟು ಬನ್ನಿ ಅಂಥೇಳಿ ನಿಮಗೆಲ್ಲ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ದಯವಿಟ್ಟು ಆಗಮಿಸಿ.